ಸರ್ ಅಸೆಂಬ್ಲಿದಾಗ ಸಿದ್ದರಾಮಯ್ಯ ಹೇಳ್ತಾ ಇದ್ರು ಸೇಮ್ ಇಬ್ರಾಹಿಮ್ ಭಾಳ ಹೇಳಿದೆ ನಾನು ಬಿಟ್ಟು ಹೋಗಬೇಡಪ್ಪ ಮಂತ್ರಿ ಆಗ್ತಿದ್ಯಾ ಅಂತ ಹೇಳಿದ್ರು ಆದರೂ ಬಿಟ್ಟು ಹೋದರು. ಮಾನ ಇಲ್ಲದ ಅಧಿಕಾರ, ಮಾನ ಇಲ್ಲದ ಸ್ಥಾನ ಅಲ್ಲ. ಸ್ಥಾನ ಮುಖ್ಯ ಅಲ್ಲ, ಮಾನ ಮುಖ್ಯ. ನಾನು ಕೌನ್ಸಿಲ್ಲು ನನಗೆ ಲೀಡ್ರ್ ಮಾಡಿ 18 ಜನ ಓಟ್ ಕೊಟ್ಟು ಆರಿಸಿದ್ರು. ನನಗೆ ಲೀಡ್ರ್ ಮಾಡಲಿಲ್ಲ. 2 ಜನ MLC ಓಟ್ ಕೊಟ್ಟವನೇ ಲೀಡ್ರ್ ಮಾಡಿದ್ರು. ಮಾನ ಇತ್ತ? ಮಾನ ಇಲ್ದಿರೋ ಸ್ಥಾನ ಬೇಕಾಗಿಲ್ಲ. 4 ವರ್ಷದ ನನ್ನ MLCನ ಅವ್ರ ಮುಖಕ್ಕೆ ರಾಜೀನಾಮೆ ಕೊಟ್ಟು ಹೊರಗೆ ಬಂದೆ. ನಾನು ಯಾರೋ ಒಂದು ತಿಂಗಳು ಪಂಚಾಯತಿ ಮೆಂಬರ್ ಬಿಡೋಲ್ಲ. ನಾನು 4 ವರ್ಷದ ಬಿಟ್ಟೆ. ಯಾಕೆ ಬಿಟ್ಟೆ? ಮಾನ ಮುಖ್ಯ. ಜಯಪ್ರಕಾಶ್ ನಾರಾಯಣರವರ ನೇತೃತ್ವದಲ್ಲಿ 4 ವರ್ಷ ಜೈಲಲ್ಲಿ ಕಳೆದಿರೋರು ನಾವು. ಭಕ್ತ ಭಂಡಾರಿ ಬಸವಣ್ಣವರ ಆದರ್ಶಗಳನ್ನು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಿದ್ಧಾಂತವನ್ನು ಎತ್ತಿ ಹಿಡಿಬೇಕು ಕರ್ನಾಟಕದಲ್ಲಿ. ಆ ಛಲದಿಂದ ಹೊರಟಿದ್ದೇವೆ. ಸರ್ ಈಗ ಇಷ್ಟೆಲ್ಲ ನೀವು ದೇಶದ ಅತ್ಯುನ್ನತ ಸ್ಥಾನಕ್ಕೆ ಹೋದವರು, ಇಡೀ ದೇವೇಗೌಡರು ಪ್ರಧಾನಮಂತ್ರಿ ಇದ್ದಾಗ ಅಂತ ಒಂದು ಲೀಡರ್ ಹಿಂಗೆಲ್ಲ ಓಡಾಡ್ತಿರ್ತಿರ್ಲಿಲ್ಲ. ಈಗ ನಿಮ್ಗೆ ಏನೋ ವಿಶ್ವಾಸ ಇದೆ ಬದಲಾವಣೆ ಆಗ್ತದೆ ಅಂತ ಏನಾರ ಜನರ ಮನಸ್ಸಿನಲ್ಲಿ ಜಾಗ ಬೇಕು. ವಿಧಾನಸೌಧದಾಗಲ್ಲ, ಬದಲಾವಣೆ ಆಗ್ಬೋದು ಅಂತ 100% ಪ್ರಯತ್ನ ಮಾಡು. ಪ್ರಯತ್ನ ನಮ್ಮದು, ಫಲಾಫಲಗಳು ಪರಮಾತ್ಮನಿಗೆ ಬಿಟ್ಟಿತ್ತು. ನಾವು ನೆಲದಿಂದ ಬಂದಿರತಕ್ಕಂಥವ್ರು, ಆಕಾಶದಿಂದ ಬಂದವರಲ್ಲ. ಮಂತ್ರಿ, ಮುಖ್ಯಮಂತ್ರಿ, MLA ಇವೆಲ್ಲ ದಾನದಿಂದ ಬಂದಿರತಕ್ಕಂಥ ಭಿಕ್ಷಕರು. 5 ವರ್ಷ ಮುಗಿದ ಮೇಲೆ ಅವರು ರಸ್ತೆಗೆ ಬರಬೇಕು. ಹಾಗಾಗಿ ನಮಗೆ ರಸ್ತೆ ತಿರ್ಗಾಡ್ಕೊಂಡೇ ಅಭ್ಯಾಸ ಮಾಡ್ಕೊಂಡಿದ್ದೀವಿ. ನಮಗೆ ಅಧಿಕಾರ ಹೋದರೂ ಬಂದರೂ ಏನೂ ವ್ಯತ್ಯಾಸ ಇಲ್ಲ. ಅವತ್ತು ಅದೇ, ಇವತ್ತು ಅದೇ. CM ಅವ್ರು ನಿಮ್ಗೆ ಆತ್ಮೀಯ ಸ್ನೇಹಿತರು ಸರ್. ಇವಾಗ ಕಣದಿಂದ ಹಿಂದೆ ಇದ್ದಾರೆ. ಕಣದಿಂದ ಹಿಂದೆ ಸರಿ ನನಗೆ ಹೇಳೋ ಬದಲು ಮಲ್ಲಿಕಾರ್ಜುನಿಗೆ ಹೇಳಬೇಡಿ. ನಿಮ್ಮ ಅಪ್ಪ ಇದ್ದಪ್ಪ, ನೀನು ಇದೆಯಾ, ದಯವಿಟ್ಟು ನಮ್ಮ ತಪ್ಪಾಗ್ಯದ, ನೀ ಹಿಂದೆ ಸರಿ. ಆ ಆದಿಲ್ ಹುಡುಗ ಇದ್ದಾನೆ, ಒಳ್ಳೆ ಯುವಕ, ಅವನಿಗೆ ಬಿಟ್ಕೊಡು ಅಂತ ಅವರೇ ಒಂದು ಮಾತು ಹೇಳಬೇಡಿ. ಅವ್ರಿಗೆ ಬಿಟ್ಟಿರ್ತದೆ. ಥ್ಯಾಂಕ್ ಯು.